ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೆಳೆಯರೇ, ವೀಕ್ಷಕರೇ, ನಾನು ನಿಮ್ಮ ಖಾಲಿದ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ. ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ. ಗೆಳೆಯರೇ, ವೀಕ್ಷಕರೇ, ಹರಪನಹಳ್ಳಿ ನೆಲದಲ್ಲಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇಂದು ನಡೀತಾ ಇದೆ. ನಗರದ ತೆಗ್ಗಿನ ಗರಡಿಕೆರೆಯಲ್ಲಿರುವ ಒಂದು ಮಸೀದಿ ಇಸ್ರಾ ಎನ್ನುವಂಥ ಒಂದು ಮಸೀದಿಯಲ್ಲಿ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವ ಉದ್ದೇಶ ಹಾಗೂ ಅವರ ಕಾರ್ಯವೈಖರಿಗಳು ಹಾಗೂ ಇಲ್ಲಿಗೆ ಬರಲಿರುವ ಗಣ್ಯರ ಪ್ರಮುಖ ಗಣ್ಯರಾಗಲಿ ಸಾಮಾನ್ಯ ಜನರಾಗಲಿ ಒಂದು ಅನಿಸಿಕೆಗಳನ್ನು ನಾವು ತಗೊಳ್ತಾ ಹೋಗೋಣ. ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶೇಖ್ ಅಬ್ದುಲ್ ವಹಾಬ್ ಅಬ್ದುಲ್ ಅಜೀಜ್ ಜಾಮೈ, ಅಮೀರ್ ಜಮಿಯತೆ ಅಹ್ಲೆ ಹದೀಸ್ ಕರ್ನಾಟಕ ಗೋವಾ ಹಾಗೂ ಶ್ರೀ ವರಸಧ್ವಜಾತ ಶಿವಾಚಾರ್ಯ ಸ್ವಾಮಿಗಳು, ತೆಗ್ಗಿನಮಠ ಸಂಸ್ಥಾನ ಹರಪನಹಳ್ಳಿ, ಇವರು ಪ್ರಮುಖ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಬನ್ನಿ, ಇವರ ಅನಿಸಿಕೆಗಳನ್ನು ನಾವು ಕಲೆ ಹಾಕ್ತಾ ಹೋಗೋಣ. ಕಡೆಯಿಂದ ಆಯೋಜಿಸಲಾಗಿದೆ. ಈ ಒಂದು ಶುಭ ಸಮಯದಲ್ಲಿ ಎಲ್ಲರನ್ನೂ ಸ್ವಾಗತವನ್ನು ಕೋರಿ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅಬ್ದುಲ್ ವಹಾಬ್ ಸಾಬ್ ಜಾಮೈ, ಅಧ್ಯಕ್ಷರು ಕರ್ನಾಟಕ ಮತ್ತು ಗೋವಾ ಅಧ್ಯಕ್ಷರು ಜಮೀಯತ್ ಅಹ್ಲೆ ಹದೀಸ್ ಇವರಿಗೆ ನಂತರ ನಾವು ಈ ಕಾರ್ಯಕ್ರಮವನ್ನು ನಾನು ಹಾಫೀಜ್ ಸುಫಿಯಾನ್ ಅಬ್ರಾರಿ ಸರ್ ಅವರಿಗೆ ಕುರಾನ್ ಪಠಣಕ್ಕೋಸ್ಕರ ಆಹ್ವಾನಿಸುತ್ತೇನೆ. ಹಾಫೀಜ್ ಸುಫಿಯಾನ್ ಅಬ್ರಾರಿ ಸರ್. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. لا إكراه في الدين، قد تبين الرشد من الغي، فمن يكفر بالطاغوت ويؤمن بالله فقد استمسك بالعروة الوثقى لا انفصام لها، والله سميع عليم. الله ولي الذين آمنوا يخرجهم من الظلمات إلى النور، والذين كفروا أولياءهم الطاغوت يخرجونهم من النور إلى الظلمات، أولئك أصحاب النار هم
ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಬೀಗವನ್ನು ತೆಗೆಯಬೇಕಾಗುತ್ತೋ ಅದೇ ತರ ಆರಾಧನೆಗೋಸ್ಕರ ಇದೊಂದು ಬೀಗ ಇಲ್ಲ, ಬದಲಾಗಿ ಒಂದು ಅಂತಃಶುದ್ಧಿಯನ್ನು ಮಾಡಿ ಆಡುತ್ತಾರೆ. ಆದ ನಂತರ ಮಸೀದಿಯ ಒಳಗೆ ಆರಾಧನೆಗೆ ಹೋಗಬೇಕು. ಸ್ವಾಮೀಜಿಯವರಿಗೂ ಈ ಒಂದು ಇಬ್ಬರ ಕೂಟಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮನ್ನ ಪರವಾಗಿ ಈ ದಾನದಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದಂದ್ರೆ ಅನ್ನದಾನ ಮತ್ತು ವಿದ್ಯಾದಾನ. ಆ ಎರಡು ದಾನವನ್ನು ನೀಡಿರ್ತಕ್ಕಂತಹ ನಮ್ಮ ಹರಪನಹಳ್ಳಿಯ ಗಟ್ಟಿಮಠದ ಸ್ವಾಮೀಜಿಯವರಾದ ವರಸೋದರ ಸ್ವಾಮಿಯವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಹೆಬ್ಬಾಳ ಸಂಸ್ಥಾನಗಳ ಹಾಗೂ ನಮ್ಮ ಜಿಲ್ಲೆಯ ಹಾಗೂ ನನ್ನ ಬಾಲ ಸ್ನೇಹಿತರಾದಂತಹ ಸಣ್ಣಪ್ಪ ಸ್ವಾಮಿಯವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಯುದ್ಧಕೂಟಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಡವಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ, ಈ ಹಿಂದುಳಿದಂತಹ ಎಲ್ಲರಿಗೂ ಕೂಡ ಈ ಊರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣ ಮಾಡಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಕಮಿಟಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಈಗ ತಾನೇ ಸ್ವಾಗತ ಭಾಷಣವನ್ನು ಮಾಡಿರುವಂತಹ ಬಡ್ಜಿ ಶಬೀರ್ ಅಹಮದ್ ಅವರಿಗೆ ಧನ್ಯವಾದಗಳು. ತದನಂತರ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಶಾಲಿನ ಮತ್ತು ಹೂವಿನ ನಾನು ಸ್ವಾಮೀಜಿಗಳಿಗೆ ಸನ್ಮಾನ ಮಾಡಲಿಕ್ಕೆ ಟಂಕಿ ಇಮ್ರಾನ್ ಅವರಿಗೆ ಆಹ್ವಾನಿಸುತ್ತೇನೆ. ಮೊದಲು ಬಂದ್ಬಿಟ್ಟು ನಮ್ಮ ತೆಕ್ಕಿನ ಮಠದ ಸ್ವಾಮಿಗಳಾದವರು ಸದ್ಗುರುಜಾತ ಶಿವಚರಣ ಮಹಾಸ್ವಾಮಿಗಳು ತೆಕ್ಕಿನ ಮಠ ಸಂಸ್ಥಾನ ಇವರಿಗೆ ನಮ್ಮ ಟಂಕಿ ಇಮ್ರಾನ್ ಪಡೆಯುವಂತಹ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ತದನಂತರ ನಮ್ಮ ಬಾಲಸ್ವಾಮಿಗಳು ನಮ್ಮ ಒಂದೇ ಕರೆಗೆ ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಬದಿಗೊಟ್ಟು ನಮಗೋಸ್ಕರ, ನಮ್ಮ ಒಂದು ಸಂತೋಷಕ್ಕೋಸ್ಕರ, ನಮ್ಮ ಒಂದು ಸ್ನೇಹಕ್ಕೋಸ್ಕರ, ನಮ್ಮ ಒಂದು ಬಾಂಧವ್ಯಕ್ಕೋಸ್ಕರ ಆಗಮಿಸಿದ್ದಾರೆ. ಯಾಕಂದ್ರೆ ಒಂದು 8 ದಿನದಲ್ಲಿ ಅವರ ಕಾರ್ಯಕ್ರಮ ಇದೆ ಅಂತ ಅವರ ಊರಲ್ಲಿ, ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ. ನಾವು ಮನಪೂರ್ವಕ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾನು ನಮ್ಮ ಹಿರಿಯರಾದ ಅವರಿಗೆ ಕೇಳಿದ್ದೇನೆ. ತದನಂತರ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಬ್ದುಲ್ ವಹಾಬ್ ಸಾಬ್ ಜಾಮೈ ಹಫೀಜುಲ್ಲಾ ಅಧ್ಯಕ್ಷರು, ಕರ್ನಾಟಕ ಗೋವಾ ಕಾಲೇಜಿನ ಜಮಾತಿನ ಕರ್ನಾಟಕ ಗೋವಾದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾನು ನಮ್ಮ ಮಸೀದಿಯ ಗೌರವಾನ್ವಿತರಾದ ಹಾಫೀಜ್ ಸುಬೇರ್ ಅಬ್ಬಾಸ್ ಅವರಿಗೆ ಆಹ್ವಾನಿಸುತ್ತೇನೆ. ಅವರು ಅಬ್ದುಲ್ ವಹಾಬ್ ಸಾಬ್ ಜಾಮೈ ಅವರಿಗೆ ಸನ್ಮಾನ ಮಾಡಿ. ಈಗ ಇಲ್ಲಿಗೆ ಸನ್ಮಾನ ಕಾರ್ಯಕ್ರಮ ಮುಗಿಸುತ್ತಾ ಈ ಉಪವಾಸ ವ್ರತ ಆಚರಿಸುವುದರ ಹಿನ್ನೆಲೆ ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಆ ಅಲ್ಲಾಹನಿಗೋಸ್ಕರವಾಗಿದೆ. ಅಲ್ಲಾಹ್ ಅಂದ್ರೆ ಸೃಷ್ಟಿಕರ್ತ ಹೇಳ್ತಾರೆ ಕುರಾನ್ನಲ್ಲಿ, ಯಾ ಅಯ್ಯುಹನ್ನಾಸ್
ಯಾ ಅಯ್ಯುಹನ್ ನಾಸು ಉಬ್ದು ರಬ್ಬಕುಮ್ ಅಲ್ಲದೀ ಖಲಕಕುಮ್ ಮಿನ್ ನಫ್ಸಿನ್ ವಾಹಿದ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಓ ಜನರೇ, ನಿಮ್ಮನ್ನು ಸೃಷ್ಟಿ ಮಾಡಿರತಕ್ಕಂತ ನಿಮ್ಮ ಪ್ರಭುವನ್ನ ಭಯಪಡಿರಿ, ನಿಮ್ಮ ಸೃಷ್ಟಿಕರ್ತನನ್ನ ಭಯಪಡಿರಿ. ನಿಮ್ಮನ್ನ ಮತ್ತು ನಿಮ್ಮ ಪೂರ್ವಿಕರನ್ನ ಏಕೈಕನಾಗಿರ್ತಕ್ಕಂತ ಆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿರ್ತಾನೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಆ ಏಕೈಕನಾಗಿರ್ತಕ್ಕಂತ ಅಲ್ಲಾಹನ ಹಿರಿಮೆಯ ಬಗ್ಗೆ, ಅಲ್ಲಾಹನ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ ಅದು ಅಮೂಲ್ಯವಾಗಿರ್ತಕ್ಕಂಥ ಮಾತಾಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಿಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ ಆಗಿರ್ತಾನೆ. ಆಕಾಶವಾಣಿಗಳಾಗಿರ್ತಕ್ಕಂಥ ಕೊನೆಯ ಆಕಾಶವಾಣಿ ದೈವಿಕ ಗ್ರಂಥ ಕುರ್ಆನ್ ಆಗಿದೆ. ಆ ಕುರ್ಆನ್ ನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿ ಅಲ್-ಕುರ್ಆನ್ ಹುದಲ್ ಲಿನ್ನಾಸ್ ವ ಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ಈ ರಮದಾನ್ ತಿಂಗಳಿಗೆ ಯಾಕೆ ಪ್ರಾಮುಖ್ಯತೆ ಲಭಿಸಿದೆ ಎಂದರೆ, ಇದರ ವ್ಯಾಲ್ಯೂ ಇಷ್ಟು ಯಾಕೆ ಉತ್ತಮವಾಗಿದೆ ಎಂದರೆ, ಇದರ ಸ್ಥಾನ ಮಾನ ಗೌರವ ಯಾಕೆ ಇಷ್ಟು ರೀತಿಯಾಗಿದೆ ಎಂದರೆ, ಈ ತಿಂಗಳು ಉಪವಾಸದ ತಿಂಗಳಾಗಿದೆ. ಈ ರಮದಾನ ತಿಂಗಳು ಕುರ್ಆನ್ ಅವತೀರ್ಣವಾಗಿರ್ತಕ್ಕಂಥ ತಿಂಗಳಾಗಿದೆ. ಅದಕ್ಕೋಸ್ಕರ ಹೇಳ್ತಾನೆ, ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿ ಅಲ್-ಕುರ್ಆನ್. ಶಹರುನ್ ಅರಬಿನಲ್ಲಿ ಹೇಳಿದ್ರೆ ಶಹರುನ್ ಅಂದ್ರೆ ತಿಂಗಳು, ಇಂಗ್ಲಿಷ್ ನಲ್ಲಿ ಅದೇ ಮಂತ್, ಇನ್ನೊಂದು ಕನ್ನಡ ಭಾಷೆಯಲ್ಲಿ ಮಾಸ ಸಹ ಹೇಳ್ತಾರೆ. ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿ ಅಲ್-ಕುರ್ಆನ್. ನಾವು ಈ ಕುರ್ಆನ್ ಅನ್ನ, ಈ ದೈವವಾಣಿಯನ್ನ ಇದೇ ರಮದಾನ ತಿಂಗಳಿನಲ್ಲಿ ಅವತೀರ್ಣಗೊಳಿಸಿರುವೆವು. ಇದ್ದಿದ್ದ ಜಾತಿ ವ್ಯವಸ್ಥೆ ಜಾರಿ ಬಂದೆ ಬಂತು, ಮೊದಲೆಲ್ಲ ನಾವು ಸನಾತನ ಹಿಂದೂ ಧರ್ಮದ ಅನುಯಾಯಿಗಳಾಗಿ ಇಂಥ ಒಂದು ಶುಭ ಸಮಾರಂಭ ನಡೀತಾ ಇರೋದು ಬಹಳ ಶ್ಲಾಘನೀಯ ಕಾರ್ಯ. ಈ ಉಪವಾಸ ವ್ರತ ಅನ್ನೋದು ನಾವು ಹಿಂದೂಗಳು ಹಗಲಿನಲ್ಲಿ ಮಾಡಿದ್ರೆ, ಮುಸ್ಲಿಂ ಬಾಂಧವರು ಸಂಪೂರ್ಣ ಹಗಲಿನಲ್ಲಿ ಯಾವುದೇ ಒಂದು ಹನಿ ನೀರು ಉಂಟದೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದೇವೋಪಾಸನೆ ಮಾಡ್ತಿರುವುದು ಶ್ಲಾಘನೀಯ ಕಾರ್ಯ. ಇಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತಗಳು ಸದಾ ಎಲ್ಲರನ್ನೂ ಕೂಡಿ ಒಗ್ಗಟ್ಟಿನಿಂದ ಇಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯ. ಇಂಥ ಕಾರ್ಯಕ್ರಮಗಳನ್ನು ಮೇಲಿನ ಮೇಲೆ ನಡೀಬೇಕು. ಯಾವುದೇ ಜಾತಿ ವೈಯಕ್ತಿಕ ದ್ವೇಷ ಸಾಧನೆ ಎಲ್ಲವೂ ಮರೆಯಾಗಲಿ. ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ, ಶ್ರದ್ಧೆ, ನಮ್ಮ ಶ್ರೀಮಠದ ಸಂಪೂರ್ಣ ಸಹಕಾರ ಯಾವತ್ತಿಗೂ ಇರುತ್ತೆ. ಇದೇ ರೀತಿ ತಾವೆಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು. ನಾವೆಲ್ಲರ ಮುಂದೆ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ತಮ್ಮೆಲ್ಲರಲ್ಲಿ ಬರಲಿ ಅಂತಕ್ಕಂಥ ಮಾತನ್ನ ಹೃದಯ ತುಂಬಿ ಹೇಳುತ್ತಾ ನನ್ನ ಸ್ವಲ್ಪ ಮಾತಿಗೆ ವಿರಾಮವನ್ನು ನೀಡ್ತಾರೆ. ನಾವು ಇಂಥದೇ ಧರ್ಮದಲ್ಲಿ ನಾವು ಹುಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇಂಥದೇ ಧರ್ಮವನ್ನ ನಾವು ಬೆಳೆದುಕೊಂಡು ಜನಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದು ಭಗವಂತನ ನಿರ್ಮಾಣ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥವನ್ನ ಮಾಡಿಕೊಂಡಿದ್ದೇವೆ. ಆದರೆ ಆಚರಿಸುವಂತಹ ಆಚರಣೆಗಳು ಬೇರೆ ಇರಬಹುದು. ನಾವು ಪೂಜೆಯನ್ನ ಮಾಡಿದ್ರೆ ನೀವು ಪ್ರಾರ್ಥನೆಯನ್ನ ಮಾಡ್ತೀರಿ. ಆದರೆ ನಮ್ಮ ಪೂಜೆ ಮುಟ್ಟುವುದು ಅದೇ ಭಗವಂತನಿಗೆ, ನಿಮ್ಮ ಪ್ರಾರ್ಥನೆಯು ಮುಟ್ಟುವುದು ಅದೇ ಭಗವಂತನಿಗೆ. ಅಂದ್ರೆ ದೇವನೊಬ್ಬ ನಾಮ ಹಲವು ಎನ್ನುವಂತಹ ನುಡಿಗಳನ್ನ, ವಾಕ್ಯಗಳನ್ನ ನಾವೆಲ್ಲರೂ ಕೂಡ ಕೇಳಿ ಬೆಳೆದಿದ್ದೇವೆ. ನೋಡಿ, ನಮ್ಮ ಮನಸ್ಥಿತಿ ಇವತ್ತು ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ಏನು ಕಾವಿಯನ್ನ ಧರಿಸಿರುವಂತಹ ನಮ್ಮವರಲ್ಲಿ ಯಾರೋ ಒಬ್ಬರು ತಪ್ಪನ್ನ ಮಾಡಿದ್ರೆ ಆ ತಪ್ಪುಗಳನ್ನ ನಮ್ಮಲ್ಲಿ ಇವತ್ತು ಜನ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಸಮುದಾಯದಲ್ಲಿ
ಇದರಿಂದ ಹೊರಗೆ ಬರಬೇಕು. ಕಾರಣ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಯಾಗಬಾರದು ಎನ್ನುವಂಥದ್ದು ನಮ್ಮ ಸಂವಿಧಾನದ ಆಶಯದಲ್ಲಿ ನಾವು ಕಾಣ್ತೇವೆ. ಏನಪ್ಪ ಈ ಇಫ್ತಾರ್ ಊಟ ಅಂತ ಹೇಳಿದ್ರೆ, ಬಹುಶಃ ಇಲ್ಲಿರುವಂತಹ ಎಲ್ಲರೂ ಕೂಡ ತಮ್ಮ ಹುಟ್ಟಿನಿಂದ ನಿಮ್ಮ ಆಚರಣೆಗಳನ್ನ ನೀವು ಮಾಡಿಕೊಂಡು ಬಂದಿದ್ದೀರಿ. ನಾವು ಕೂಡ ನಮ್ಮ ಧರ್ಮದ ಆಚರಣೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮೆಲ್ಲರ ಮನಸ್ಸುಗಳು ಕೇವಲ ಭಾಷಣದಲ್ಲಿ ನಾವು ಒಂದು ಎನ್ನುವಂಥದ್ದನ್ನ ಬಿಂಬಿಸ್ತೇವೆಯೇ ಹೊರತು, ನಾವು ಇವತ್ತು ಸಾಮೂಹಿಕವಾಗಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವರು ಕೂಡ ಇನ್ನೊಂದು ಧರ್ಮದ ನಮ್ಮ ಸಹೋದರರು ಎನ್ನುವಂತಹ ಭಾವನೆಯನ್ನ ನಾವು ಇವತ್ತು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಹಿಂದೂ ಮತ್ತು ಏನು ಇಸ್ಲಾಂ ಧರ್ಮದವರು ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎನ್ನುವಂತಹ ಉದ್ದೇಶದಿಂದ ಇವತ್ತು ಏನು ಮಸೀದಿ ಇಸ್ರಾದಲ್ಲಿ ಈ ಇಫ್ತಾರ್ ಊಟವನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಇತಿಹಾಸದಲ್ಲಿ ಬರೆದಿರುವಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಅಂತ ಹೇಳಿದ್ರೆ ಕಷ್ಟಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರಲ್ಲಿ ಕೂಡ ಬಂದು ಹೋಗ್ತವೆ. ಏನು ಮಾನವ ಕಷ್ಟದಿಂದ ಸುಖದ ಕಡೆಗೆ ಹೇಗೆ ಬರಬೇಕು ಎಂಬುದನ್ನ ತಿಳಿಸುವಂತಹ ಒಂದು ಸೌಹಾರ್ದ ಊಟವನ್ನ ನಾವು ಇಫ್ತಾರ್ ಊಟ ಅಂತ ಹೇಳಿ ಕರೀಬಹುದು. ಇದನ್ನ ನಾವು ಮೊದಲು ಅರಿಬೇಕು, ಅರಿತು ಆಚರಣೆಯನ್ನ ಮಾಡಬೇಕು. ಆಗ ಮಾತ್ರ ಪರೋಪಕಾರದ ಗುಣಗಳು ನಮಗೆ ಪ್ರಾಪ್ತಿಯಾಗಿ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿ ಈ ಸಮಾಜದಲ್ಲಿ ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಂದು ಭಾಷೆ ಸಂಸ್ಕೃತಿಗೆ ತಕ್ಕಂತೆ ಮಾನವ ಬಾಳು ಹೇಗೆ ರೂಪುಗೊಂಡಿರುತ್ತದೆಯೋ ಹಾಗೆ ನಾವು ಬೆಳೆದಂತಹ ಧರ್ಮ, ನಾವು ಆಚರಿಸಿದಂತಹ ಆಚರಣೆಗಳು ನಮಗೆ ಅದರ ಶೈಲಿಯಲ್ಲಿ ಸಮಾಜದ ಹಿತವನ್ನ ಕಾಪಾಡುವಂತಹ ಸದ್ಗುಣಗಳನ್ನ ನಮಗೆ ಆ ಸಮಾಜ ಹೊಂದಿರುತ್ತದೆ. ಮುಂದುವರೆದು ನಾವು ಏನಪ್ಪಾ ಈ ಇಫ್ತಾರ್ ಊಟ ಅಂತ ಹೇಳಿದಾಗ ಹಸಿವಿನ ಕಠಿಣವನ್ನ ತಿಳಿಯುವಂತಹ ಸಮಯವನ್ನ ನಾವು ಇಫ್ತಾರ್ ಊಟ ಅಂತ ಹೇಳಿ ಕರೀಬಹುದು. ಹೃದಯದ ಉದಾರತೆಯನ್ನ ಪ್ರದರ್ಶಿಸುವಂತಹ ಮುಹೂರ್ತವನ್ನ ನಾವು ಇಫ್ತಾರ್ ಅಂತ ಹೇಳಿ ಕರೆಯಬಹುದು. ಒಂದರ್ಥದಲ್ಲಿ ಭಗವಂತ ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನ ಮಾಡಲಿಕ್ಕೆ ಈ ಆಚರಣೆಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಅಂದುಕೊಳ್ಳಬಹುದು. ಇಷ್ಟೆಲ್ಲ ನೀಡಿರುವಂತಹ ಆ ಭಗವಂತನನ್ನ ಸ್ಮರಿಸುವಂತಹ, ಭಗವಂತನಿಗೆ ಕೃತಜ್ಞತೆಯನ್ನ ಅರ್ಪಿಸುವುದನ್ನ ನಾವು ಒಂದರ್ಥದಲ್ಲಿ ಇಫ್ತಾರ್ ಊಟ ಅಂತ ಹೇಳಿ ಕರೆದರೆ ಬಹುಶಃ उत्प्रेक्ष ಆಗಲಿಕ್ಕೆ ಸಾಧ್ಯ ಇಲ್ಲ. मस्जिद इसरा के जो जिम्मेदारान हैं उन्होंने इफ्तार के मौके पर यहाँ जितने हमारे स्वामी हैं और पॉलिटिकल लीडर्स हैं और दूसरे हिंदू मुस्लिम भाइयों को जमा किया है, इसके लिए मैं स्वामी जी का और आप सबका शुक्रिया अदा करता हूँ। एक अच्छा मौका है धर्म को समझने का, हिंदू मत इस्लाम मत क्या है इसको समझने का एक अच्छा मौका है। मेरी मालूमात ये है कि ये जो भारत देश है, भारत देश में रहने वाले
जो वासी हैं, वासी हैं, इस भारत देश का जो धर्म हिंदू मत है, हिंदू मत और इस्लाम, ये दोनों के बीच में बहुत सी बातें ऐसी हैं जो तकरीबन मिलती जुलती हैं। देखिए, सारे हिंदू भाई भगवान को मानते हैं, अल्लाह को मानते हैं, मुसलमान भी अल्लाह को मानता है और हमारे हिंदू भाई भी अल्लाह को मानते हैं। मालूम ये हुआ कि हिंदू भाइयों और हमारे दरमियान में ज़्यादा फर्क नहीं है। क्यों? इसलिए कि वो भी अल्लाह को मानते हैं, हम भी अल्लाह को मानते हैं। दूसरी बात यह है कि मरने के बाद जो जीवन है, दूसरा जीवन है, मरना हाथ मेले मर्दों तो जीवन आए नहीं दे, उसको मुसलमान भी मानता है और हिंदू भी मानता है। लेकिन दोनों के समझने में सब क्या सही है, अल्लाह को मानने में भी, भगवान को मानने में भी, और उसके बाद मरने के बाद जो दूसरी जीवन है, दूसरा जीवन है, उसमें भी थोड़ा व्यत्यास है। उसके बाद मुसलमान भी और हमारे हिंदू भाई भी सरलोगा परलोक, यानी जन्नत और दोज़ख, इसको भी मानते हैं। जन्नत भी है, दोज़ख भी है। एक आदमी अच्छा आदमी है जन्नत में जाएगा, बुरा आदमी जहन्नम में जाएगा। और उसके अलावा जो फरिश्ते हैं, दूता है, उसको भी मानते हैं। उसके बाद जो रसूल है, पैगंबर है, बर्बादी है, वो आए हैं, उसको भी मानते हैं। एक बात बताना चाहता हूँ, जो किताबों में लिखा हुआ है, इस्लामी किताबों के अंदर, जो पहला इंसान था, फर्स्ट मनुष्य, फर्स्ट इंसान जो था वो आदम, उसको आदम कहा जाता है। हमारा ये मानना है, साइंस जो कहता है कि पहले कुछ कीड़ा था, फिर वो मंकी हुआ, उसके बाद फिर इंसान हुआ, हम इसको नहीं मानते। भगवान सबसे पहले इंसान को पैदा किया, वो इंसान जो अक्ल वाला था, वो इंसान जिसको पूरा नॉलेज था। भगवान ने जिस इंसान को भेजा वो पूरे नॉलेज के साथ भेजा। पहला इंसान, पहले मनुष्य जो अल्लाह ने उतारा आसमान से, वो भारत को उतारा। भारत ने पहले इंसान को उतारा। और जो हमने देखा है आंध्र प्रदेश में भी, कर्नाटक में भी, पहले जो हमारे जो मंदिरें बनी हैं, उसकी जो गर्भगुड़ी होती थी वो पश्चिम की तरफ होती थी। आप पुराने मंदिरों को देख लीजिए, और हमारे मंदिरों के सामने एक बहुत बड़ा सुदूर लाट होता है। वो क्या है? देव वो बने, अल्लाह अकेला है। हमारे हिंदू भाई सबसे पहले वो लाट के पास पहुंचते हैं, उसके अतराफ घूमते हैं, फिर देवी के पास जाकर के पूजा करते हैं। पर एक मेरे बताने का मकसद ये है, ये जो आज इस तरह की जो प्रोग्राम बना है, ऐसे प्रोग्राम बार बार होना चाहिए। जब ये प्रोग्राम बार बार होंगे तो क्या होगा कि डायलॉग है। मोहब्बत से बैठ करके अगर हमने हमारे दरमियान में जो बहुत से भावनाएं पैदा हो गई हैं, बैठे एक साथ तो दूर हो सकते हैं। ये भारत देश, इस देश की तरक्की इसी में है कि हिंदू, मुस्लिम, सिख, ईसाई सब मिल करके आपस में भाई भाई बन करके रहे। यहाँ शांति हो, यहाँ अमन हो, यहाँ भाईचारा हो, यहाँ सौहार्दते हो। इस तरह मस्जिद के जिम्मेदारों ने इफ्तार के नाम पर जो यहाँ प्रोग्राम बनाया है, उसका मेन मकसद, उसका एक उद्देश्य, उसके मेन मकसद ये है कि हिंदू मुसलमानों के दरमियान में जो गलतफहमी है, जो दूरी है, वो दूर खत्म हो जाए। हमारे स्वामी जी ने बहुत बेहतरीन बातें कही। यूँ लगता था कि वो भी एक इस्लामिक स्कॉलर है, लगता था कि आप एक इस्लामिक स्कॉलर है। बहुत सी बातें उन्होंने हमें बताई। तो यहाँ मुझे बुलाने और प्रोग्राम करने, और हमारे स्वामी जी और सारे इस जो है गाँव के और हमारे सिटी के जो है ना, ये सारे पॉलिटिकल लीडर्स आए और टीचर्स आए, वकील आए और बहुत से लोग आए। हमें खुशी हुई। मैं चाहता हूँ
इस तरह के प्रोग्राम हिंदू मुस्लिम भाइयों के दरमियान में डायलॉग होने चाहिए। जब मिलेंगे, बैठेंगे, सुनेंगे बार बार, तो उसके बाद हमारे दरमियान में जो दूरी है, जो इख्तिलाफ नजर आता है, वो सब डायलॉग से खत्म हो जाएगा। मुझे यहाँ कुछ कहने का मौका दिया गया, मैं इसके लिए सबका शुक्रिया अदा करता हूँ। अस्सलाम वालेकुम वरहमतुल्लाह। ಕೊನೆಯದಾಗಿ ನಾನು ಚಿತ್ರದುರ್ಗದಿಂದ ಆಗಮಿಸಿರುವಂತಹ ಮೊಹಮ್ಮದ್ ನೂರುಲ್ಲಾ ಸರ್ ಇವರಿಗೆ ಕೊನೆಯ ಭಾಷಣ ಮಾಡಲಿಕ್ಕೆ ನಾನು ವೇದಿಕೆಯಲ್ಲಿ ಆಹ್ವಾನಿಸುತ್ತೇನೆ. ಇವರು 64 ಸಲ ರಕ್ತದಾನವನ್ನು ಮಾಡಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪರಮ ದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನು, ಅಧಿಪತಿಯು, ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆಮೀನ್. ಗೌರವಾನ್ವಿತ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗುರುಗಳೇ ಹಾಗೂ ಈ ಅದ್ಭುತವಾದಂತಹ ರಂಜಾನ್ ಸೌಹಾರ್ದ ಕೂಟಕ್ಕೆ ಆಗಮಿಸಿರುವ ಆದರಣೀಯ ಹಿರಿಯರೇ ಹಾಗೂ ಸಹೋದರರೇ, ನಿಮ್ಮೆಲ್ಲರಿಗೂ ಇಸ್ಲಾಮಿನ ಶೈಲಿಯಲ್ಲಿ ಸ್ವಾಗತಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಅಂದರೆ ನಮ್ಮನ್ನು, ನಮ್ಮ ಪೂರ್ವಿಕರನ್ನು, ನಿಮ್ಮನ್ನು, ಈ ಸಕಲ ಚರಾಚರಗಳನ್ನು ಸೃಷ್ಟಿಸಿರುವಂತಹ ಆ ಏಕೈಕ ಸೃಷ್ಟಿಕರ್ತನಾದ ಅಲ್ಲಾಹನ ಶಾಂತಿ ಮತ್ತು ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಅರ್ಥವಾಗಿದೆ. ನಾನು ಇಂದು ನಿಮ್ಮ ಮುಂದೆ ಭಾಷಣ ಮಾಡುವ ಮೊದಲು ನಮ್ಮ ಗುರುಗಳಾದ ಅವರ ಮುಂದೆ ನಾವು ನಾಲಿಗೆ ಅಲ್ಲಾಡಿಸುವುದು ಸಹ ನಾವು ಬಹಳ ಕಷ್ಟವಾಗುತ್ತದೆ. ಏಕೆಂದರೆ ನಾವು ಜನ್ಮವೇ ತಾಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಪುಸ್ತಕಗಳನ್ನು ಈ ಕರ್ನಾಟಕಕ್ಕೆ ಪರಿಚಯಿಸಿದ ಶೇಖ್ ಅಬ್ದುಲ್ ವಹಾಬ್ ಜಾಮಿ ಗುರುಗಳಾದಂತಹ ಶುದ್ಧೀಕರಣ ಮತ್ತು ಸಲಾತೆ ರಸೂಲ್ ಎಂಬ ಪುಸ್ತಕವನ್ನು ಈ ಕರ್ನಾಟಕಕ್ಕೆ ಅವರ ಪರಿಚಯಿಸಿದ್ದರು. ಆದರೆ ಒಂದು ಭಾಷಣದ ಕೊರತೆಯಿಂದಾಗಿ ನಾನು ನಿಮ್ಮ ಮುಂದೆ ಮಾತನಾಡುತ್ತಿದ್ದೇನೆ. ಕೆಲವು ಏನಾದರೂ ತಪ್ಪುಗಳಾದರೆ ಗುರುಗಳಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ. ಆತ್ಮೀಯ ಸಹೋದರರೇ, ಇಂದಿನ ಈ ಶುಭ ಸಂದರ್ಭದಲ್ಲಿ ಗುರುಗಳು ಮಾತನಾಡಿದರು. ಅವರು ನಮ್ಮ ಅಬ್ದುಲ್ ಜವಾಬ್ ಸಾಬ್ ಗುರುಗಳಾದಂತ ಹೇಳಿದರು, ಸ್ವಾಮಿಯವರು ಮಾತಾಡಬೇಕಾದರೆ ಒಬ್ಬ ಇಸ್ಲಾಮಿನ ಸ್ಕಾಲರ್ ತರ ಮಾತಾಡಿದರು ಅಂತ ಹೇಳಿದರು. ಇದು ಶುದ್ಧವಾದ ಸತ್ಯವಾಗಿದೆ. ಏಕೆಂದರೆ ಧರ್ಮಗಳನ್ನು ನಾವು ಎಲ್ಲಿವರೆಗೂ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಸುಭದ್ರತೆಯನ್ನು ಕಾಪಾಡಲು ಸಾಧ್ಯವಿಲ್ಲ. ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಅಧ್ಯಾಯ 49 ಸೂರೆ ಹುಜರಾತ್ ಅಧ್ಯಾಯ 13ರಲ್ಲಿ ಹೇಳುತ್ತಾನೆ, ಯಾ ಅಯ್ಯುಹನ್ ನಾಸ್, ಓ ಜನರೇ ಅಂತ ಹೇಳುತ್ತಾನೆ. ಓ ಮುಸ್ಲಿಮರೇ ಅಂತ ಹೇಳುತ್ತಿಲ್ಲ. ಓ ಜನರೇ, ನಾನು ನಿಮಗೆ ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿ ಮಾಡಿದ್ದೇನೆ. ನೀವು ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮಗೆ ಜನಾಂಗ ಮತ್ತು ಗೋತ್ರಗಳನ್ನಾಗಿ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ನಿಮ್ಮಲ್ಲಿ ಅತಿ ಹೆಚ್ಚು ದೇವಭಯಗಳನ್ನು ನನ್ನ ಮುಂದೆ ಅರ್ಹಂದು ಹೇಳುತ್ತಾಳೆ. ಏಕೆಂದರೆ ಎಲ್ಲಿವರೆಗೂ ಆ ಸೃಷ್ಟಿಕರ್ತನನ್ನು ಭಯಪಡೆಯುವುದಿಲ್ಲವೋ ಅಲ್ಲಿವರೆಗೂ ಆ ಸೃಷ್ಟಿಕರ್ತನು ತನ್ನ ಸೃಷ್ಟಿಗಳಿಂದ ಮನುಷ್ಯರನ್ನು ಹೆದರಿಸುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ಬೆಕ್ಕನ್ನು ಕಂಡರೆ ಹೆದರುತ್ತಾನೆ, ಒಂದು ಗೂಬೆಯನ್ನು ಕಂಡರೆ ಹೆದರುತ್ತಾನೆ, ಒಂದು ನಾಯಿ ಹೊಗಳಿದರೆ ಹೆದರುತ್ತಾನೆ. ಕಾರಣ ಏನೆಂದರೆ ಅವನನ್ನು ತನ್ನನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನನ್ನು ಹೆದರುತ್ತಿಲ್ಲ ಎಂದಾದ ಮೇಲೆ ಖಂಡಿತವಾಗಿ ಅವನು ತನ್ನ ಸೃಷ್ಟಿಗಳಿಂದ ಹೆದರಿಸುತ್ತಾನೆ. ಆದರೆ ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಾನು ನಿಮಗೆ ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿ ಮಾಡಿದ್ದೇನೆ ಎಂದಾದ ಮೇಲೆ ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ. ನಾವೆಲ್ಲರೂ ಅಲ್ಲಾಹ ಅಂತ ಹೇಳುತ್ತೇವೆ. ಆ ಅಲ್ಲಾಹ ಅಂತ ಹೇಳಿದರೆ ಅವನು ಖಂಡಿತವಾಗಿ ಮುಸ್ಲಿಮರ ದೇವರಲ್ಲ. ಅದನ್ನು ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಈ ರೀತಿ ಸಮರ್ಪಿಸುತ್ತಾನೆ. ಅಧ್ಯಾಯ 1 ಸೂರೆ ಫಾತಿಹ ಸೂಕ್ತ 1ರಲ್ಲಿ ಹೇಳುತ್ತಾನೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಂದರೆ ನಾನು ಸಕಲ ವಿಶ್ವದ ಪ್ರಭು ಅಂತ ಹೇಳುತ್ತಾನೆ. ನಾನು ಮುಸ್ಲಿಮರ ಪ್ರಭು ಅಂತ ಹೇಳುತ್ತಿಲ್ಲ. ಅಲ್ಲಾಹ್ ಅಂತ ಹೇಳಿದರೆ ನಮ್ಮ ಕನ್ನಡ ಭಾಷೆಗೆ ನಾವು ಅವತೀರ್ಣ ಮಾಡಿದರೆ ಸೃಷ್ಟಿಕರ್ತನು ಆರಾಧನೆಗೆ ಅರ್ಹನಿರುವವನು ಎಂದು ಅರ್ಥ ಆಗಿದ್ದಾನೆ. ಪೂಜೆಗೆ ಅರ್ಹನಿರುವವನು ಅಂತ ಅರ್ಥ ಆಗಿದೆ. ಯಾವನು ಪೂಜೆಗೆ ಅರ್ಹನಿರುವವನಾಗಿದ್ದಾನೆ ಅವನಿಗೆ ಅರಬ್ಬಿ ಭಾಷೆಯಲ್ಲಿ ಅಲ್ಲಾಹ ಅಂತ ಹೇಳುತ್ತೇವೆ. ತಾವೆಲ್ಲರೂ ಕೇಳಬಹುದು, ಮಸೀದಿಯ ಮಿನಾರಗಳಲ್ಲಿ ಪ್ರತಿ ಸಲ 5 ಸಾರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂಬ ಶಬ್ದವನ್ನು ನೀವು ಕೇಳುತ್ತೀರಾ. ನನ್ನ ಆತ್ಮೀಯ ಸಹೋದರರೇ, ಈ ಅಲ್ಲಾಹು ಅಕ್ಬರ್ ಅಂತ ಹೇಳಿದರೆ ಏಕೆ ಅಲ್ಲಾಹ
ನೀವು ಕೇಳುವುದಿಲ್ಲವೇ? ಹೇಗೂ ಮೈತ್ರಿ ಹಾಕಿಕೊಂಡು ನೀವು ಅಷ್ಟು ಜೋರವಾಗಿ ಅಕ್ಬರನನ್ನು ಕೂಗುತ್ತೀರಾ ಎಂಬ ಒಂದು ಪ್ರಶ್ನೆ ಸಹ ಉತ್ಪತ್ತವಾಗುತ್ತಿದೆ. ಆದರೆ ನನ್ನ ಆತ್ಮೀಯ ಸಹೋದರರೇ, ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ಸಹೋದರಿಗೆಲ್ಲ ಆಕ್ಷೇಪ ವಹಿಸುತ್ತೇನೆ. ಸಹೋದರರೇ, ಅಲ್ಲಾಹು ಅಕ್ಬರ್ ಅಂತ ಹೇಳಿದರೆ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವನು ಎಲ್ಲಕ್ಕಿಂತ ಉನ್ನತನು, ಮಹಾನನು, ದೊಡ್ಡವನು ಎಂಬ ಹೇಳುವಂತಹ ಅಭಿಪ್ರಾಯವಾಗಿದೆ. ಅಲ್ಲಾಹ್ ಅಂತ ಹೇಳಿದರೆ ಆರಾಧನೆಗೆ ಅರ್ಹರಿರುವವನು, ಅಕ್ಬರ್ ಅಂತ ಹೇಳಿದರೆ ಮಹಾನನು ಎಂದು. ಅಲ್ಲಾಹು ಅಕ್ಬರ್ ಅಂದರೆ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವನು ಮಹಾನನು ಎಂದು ಕೇಳುವ ಅರ್ಥವಾಗಿದೆ ಅದು. ಆದರೆ ಆ ಸೃಷ್ಟಿಕರ್ತನ ಯಾರು ಅಂತ ಹೇಳಿದರೆ, ಕತ್ತಲೆ ಅಮಾವಾಸ್ಯೆಯಲ್ಲಿ ಕಪ್ಪು ಕಲ್ಲಿನ ಮೇಲೆ ಕಪ್ಪು ಇರುವ ನಡೆದಾಡುವ ಸದ್ದನ್ನು ಅವನು ಕೇಳುವನು. ಕತ್ತಲೆಯ ಅಮಾವಾಸ್ಯೆಯಲ್ಲಿ ಕಪ್ಪು ಕಲ್ಲಿನ ಮೇಲೆ ಕಪ್ಪು ಇರುವ ನಡೆದಾಡುವ ಸದ್ದನ್ನು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಕೇಳುವವನು. ಆ ಸಮಯದಲ್ಲಿ ಆ ಇರುವೆ ಏನು ಆಹಾರ ಬೇಡುತ್ತಿದೆಯೋ ಅದಕ್ಕೆ ಆಹಾರ ನೀಡುವವನು ನಮ್ಮೆಲ್ಲರ ಸೃಷ್ಟಿಕರ್ತನಾಗಿದ್ದಾನೆ. ಒಂದು ಮಾವಿನ ಹಣ್ಣು, ಆ ಹಣ್ಣಿನಲ್ಲಿ ಒಂದು ವಾಟೆ, ಆ ವಾಟೆ ಒಳ ಒಂದು ಬೀಜ, ಆ ಬೀಜದಲ್ಲಿ ಒಂದು ಹುಳ, ಆ ಹುಳಕ್ಕೆ ಸಹ ನಾನು ಆಹಾರ ನೀಡುವವನು ಅಂತ ಹೇಳುತ್ತಾನೆ. ಇಂತಹ ಸೃಷ್ಟಿಕರ್ತನು ನಮ್ಮೆಲ್ಲರ ಸೃಷ್ಟಿಕರ್ತನಾಗಿದ್ದಾನೆ. ಇಂತಹ ಸೃಷ್ಟಿಕರ್ತನಿಗೆ ಹೇಳುತ್ತೇವೆ ಅಲ್ಲಾಹು ಅಕ್ಬರ್ ಅಂತ. ಅಂದರೆ ಓ ಸೃಷ್ಟಿಕರ್ತನಾದ ದೇವನೇ, ನೀನೇ ಮಹಾನನು ಎಂದು. ಯಾವಾಗ ಒಬ್ಬ ಮನುಷ್ಯ ಆ ಸೃಷ್ಟಿಕರ್ತನಾದ ದೇವನಿಗೆ ನೀನು ದೊಡ್ಡವನು ಅಂತ ಹೇಳುತ್ತಾನೋ ತಕ್ಷಣ ಅವನಿಗೆ ಗೊತ್ತಾಗುತ್ತದೆ ನಾನು ಚಿಕ್ಕವನು ಅಂತ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಜನರಲ್ಲಿ ನಿಮ್ಮಲ್ಲಿ ಅಹಂಕಾರ ಉಂಟಾದರೆ ತಕ್ಷಣವೇ ನೀವು ಹತ್ತಿರದ ಸ್ಮಶಾನಗಳಿಗೆ ಭೇಟಿ ನೀಡಿರಿ ಅಂತ ಹೇಳುತ್ತಾರೆ. ಸ್ಮಶಾನ ಅಂದರೆ ಕಬ್ರಸ್ಥಾನ. ನಿಮ್ಮಲ್ಲಿ ಅಹಂಕಾರ ಉಂಟಾದರೆ ತಕ್ಷಣ ನೀವು ಹತ್ತಿರದ ಕಬ್ರಸ್ಥಾನಗಳಿಗೆ, ಸ್ಮಶಾನಗಳಿಗೆ ಭೇಟಿ ನೀಡಿರಿ. ಏಕೆಂದರೆ ನಿಮಗೆ ನಿಮ್ಮ ಶ್ರೀಮಂತಿಕೆಯ ಮೇಲೆ ಅಹಂಕಾರ ಇದ್ದರೆ ನಿಮಗಿಂತ ದೊಡ್ಡ ಶ್ರೀಮಂತರು ಅಲ್ಲಿ ಮಣ್ಣಾಗಿದ್ದಾರೆ ನೋಡಿರಿ ಅಂತ ಹೇಳುತ್ತಾರೆ. ನಿಮ್ಮ ಸೌಂದರ್ಯದ ಮೇಲೆ ನಿಮಗೆ ಅಹಂಕಾರ ಇದ್ದರೆ ನಿಮಗಿಂತ ದೊಡ್ಡ ಸೌಂದರ್ಯವಂತರು ಅಲ್ಲಿ ಮಣ್ಣಾಗಿದ್ದಾರೆ ನೋಡಿರಿ ಅಂತ ಹೇಳುತ್ತಾರೆ. ನಿಮ್ಮ ಶಕ್ತಿಯ ಮೇಲೆ ನಿಮಗೆ ಅಹಂಕಾರ ಇದ್ದರೆ ನಿಮಗಿಂತ ದೊಡ್ಡ ಕಾಮ ಪೈಲ್ವಾನ್ಗಳು ಅಲ್ಲಿ ಮಣ್ಣಾಗಿದ್ದಾರೆ ನೋಡಿರಿ ಅಂತ ಹೇಳುತ್ತಾರೆ. ಆದ್ದರಿಂದ ಪವಿತ್ರ ಕುರಾನಿನಲ್ಲಿ ಸೂರ ಲುಕ್ಮಾನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಬೇಡ. ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಿದರೆ, ನಾನು ನಿಮ್ಮ ಮಾತನಾಡಬೇಕಾದರೆ ನೀವು ಎಲ್ಲೋ ನೋಡಿ ಮಾತಾಡಿದರೆ ಇದು ಅಹಂಕಾರದ ಸಂಕೇತವಾಗುತ್ತದೆ. ಆದ್ದರಿಂದ ಪವಿತ್ರ ಕುರಾನ್ ಹೇಳುತ್ತದೆ, ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಬೇಡ, ಭೂಮಿಯ ಮೇಲೆ ಗರ್ವದಿಂದ ನಡೆಯಬೇಡ, ದುರಾಭಿಮಾನಿಗಳನ್ನು ಮತ್ತು ಅಹಂಕಾರಿಗಳನ್ನು ಅಲ್ಲಾಹನು ಎಂದಿಗೂ ಮೆಚ್ಚುವುದಿಲ್ಲ ಅಂತ ಹೇಳುತ್ತಾನೆ. ಅದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರಿಯುತ್ತಾ ಹೇಳುತ್ತಾರೆ, ನಿಮ್ಮ ಅಹಂಕಾರದಿಂದ ಜನರೇ ನೀವು ಭೂಮಿಯನ್ನು ಸೀಳಲಾರಿರಿ, ಆಕಾಶವನ್ನು ಹರಿಯಲಾರಿರಿ ಅಂತ ಹೇಳುತ್ತಾರೆ. ಆದ್ದರಿಂದ ನೀವು ಅಹಂಕಾರವನ್ನು ಬಿಟ್ಟು ಜನರೊಂದಿಗೆ ಸಹೋದರತೆಯಿಂದ ಬಾಳಿದರೆ ಮಾತ್ರ ಈ ಜಗತ್ತನ್ನು ಒಂದು ಸುಂದರ ಲೋಕವನ್ನು ನೋಡಲು ಕಾಣಲು ಸಾಧ್ಯವಾಗುತ್ತದೆ ಅಂತ ಹೇಳುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ ನಾವು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೆ ಇಸ್ಲಾಮಿನ ಧರ್ಮದ ಸ್ಥಾಪಕ ಯಾರು ಅಂತ ಹೇಳಿದರೆ ಮುಹಮ್ಮದ್ ಪೈಗಂಬರ್ ಅಂತ ನಾನು ಸಹ ಬರೆದಿದ್ದೇನೆ. 2 ಮಾರ್ಕ್ಸ್ ತಗೊಂಡಿದ್ದೇನೆ, ಪಾಸ್ ಆಗಿದ್ದೇನೆ. ಆದರೆ ಇದು ಕಹಿ ಸತ್ಯವಾಗಿದೆ, ಇದು ಸುಳ್ಳು ಆಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಂ ಧರ್ಮದ ಸ್ಥಾಪಕರಲ್ಲ, ಬದಲಾಗಿ ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿಯಾಗಿದ್ದಾರೆ. ಇಸ್ಲಾಂ ಧರ್ಮದ ಸ್ಥಾಪಕ ಅಂತ ಹೇಳಿದರೆ ಇದಕ್ಕೆ ಯಾರು ಸ್ಥಾಪನೆ ಮಾಡಲಿಲ್ಲ. ಗುರುಗಳು ಹೇಳಿದ ಹಾಗೆ ಭೂಮಿಗೆ ಮೊಟ್ಟ ಮೊದಲನೇ ಬಂದ ಮಾನವ ಆದಮ್ ಮತ್ತು ಹವ್ವ ಆಗಿದ್ದಾರೆ. ಆದಮ್ ಆಗಿದ್ದಾರೆ, ಅವರು ಮನುಷ್ಯರಾಗಿದ್ದರು, ಅವರು ಪ್ರವಾದಿಯಾಗಿದ್ದರು ಅಂತ ಕುರಾನ್ ನಮ್ಮನ್ನು ಸಮರ್ಥಿಸುತ್ತದೆ. ಈ ಭೂಮಿಗೆ ಮೊಟ್ಟ ಮೊದಲೇ ಬಂದ ಮಾನವನೇ ಪ್ರವಾದಿಯಾಗಿದ್ದಾರೆ. ಆ ಪ್ರವಾದಿಗಳ ಸಂಕಲೆಯಲ್ಲಿ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಈ ಲೋಕಕ್ಕೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳನ್ನು ಆ ಸೃಷ್ಟಿಕರ್ತನು ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಪ್ರವಾದಿಗಳನ್ನು ಕಳಿಸಿದನು. ಆ ಪ್ರವಾದಿಗಳ ಸಂಕಲೆಯಲ್ಲಿ, ಆ ಪ್ರವಾದಿಗಳ ಪಂಡಿಗಳಲ್ಲಿ ಅಂತಿಮ ಪಂಡಿತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೋ ಒಂದು ಹೊಸ ಧರ್ಮವನ್ನು ತಂದಂತಹದಲ್ಲ. ಪ್ರವಾದಿ ಇದಕ್ಕಿಂತ ಹಿಂದೆ ಬಿಟ್ಟು ಹೋದಂತಹ ಸಂದೇಶಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರೆಸಿಕೊಂಡು ಹೋದರೆ ವಿನಃ ಅವರು ಯಾವುದೇ ಒಂದು ಹೊಸ ಧರ್ಮವನ್ನು ತರಲಿಲ್ಲ. ಎಲ್ಲ ಪ್ರವಾದಿಗಳ ಸಂದೇಶ ಏನಿದ್ದರೆ, ಓ ಜನರೇ, ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನಾಗಿದ್ದಾನೆ, ಅವನನ್ನು ಮಾತ್ರ ನೀವು ಆರಾಧನೆ ಮಾಡಬೇಕು, ಅವನ ಸೃಷ್ಟಿಗಳನ್ನು ಆರಾಧನೆ ಮಾಡಬಾರದು ಎಂಬ ಒಂದು ಸಂದೇಶ ಎಲ್ಲ ಪ್ರವಾದಿಗಳು ನೀಡಿದರು. ಆ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರೆಸಿಕೊಂಡು ಹೋದರು ವಿನಃ ಅವರು ಯಾವುದೇ ಹೊಸ ಧರ್ಮವನ್ನು ತಂದಲಿಲ್ಲ. ಆಗ ಅವರು ಇಸ್ಲಾಂ ಧರ್ಮದ ಸ್ಥಾಪಕರು ಅಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದೊಂದು ಮಾತುಗಳು ಯಾವ ರೀತಿ ಇರುತ್ತಿದ್ದಂದ್ರೆ, ಸಮುದ್ರವನ್ನು
ಹನಿಯಲ್ಲಿ ಕಟ್ಟ ಹಾಕಿದಂತಹ ಒಂದು ಮಾತುಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ನಡೆದುಕೊಂಡು ಹೋಗಬೇಕಾದರೆ ಒಂದು ಹಣ್ಣಿನ ಸಿಪ್ಪೆಯನ್ನು ನೋಡುತ್ತಾರೆ. ಆ ಹಣ್ಣಿನ ಸಿಪ್ಪೆಯನ್ನು ಎತ್ತಿ ಹೇಳುತ್ತಾರೆ, ಜನರೇ ಈ ಹಣ್ಣಿನ ಸಿಪ್ಪೆಯನ್ನು ಇಲ್ಲಿ ಯಾರು ಎಸೆದವರು ಅಂತ ಹೇಳಿ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳುತ್ತಾರೆ, ಈ ಹಣ್ಣಿನ ಸಿಪ್ಪೆ ನಾನು ಎಸೆದೆ ಪ್ರವಾದಿಯವರೇ ಅಂತ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಣ್ಣಿನ ಸಿಪ್ಪೆ ಎತ್ತಿ ಹೇಳುತ್ತಾರೆ, ಜನರೇ ನಿಮ್ಮ ಮನೆಯಲ್ಲಿ ಹಣ್ಣು ತಂದರೆ ಅದರ ಸಿಪ್ಪೆಯನ್ನು ನೀವು ಹೊರಗೆ ಎಸೆಯಬೇಡಿ ಅಂತ ಹೇಳುತ್ತಾರೆ. ಏಕೆಂದರೆ ಈ ಹಣ್ಣಿನ ಸಿಪ್ಪೆಯನ್ನು ನೋಡಿ ನಿಮ್ಮ ನೆರೆಯ ಮನೆಯ ಮಕ್ಕಳು ಇದೇ ಹಣ್ಣು ಬೇಕು ಎಂದು ಅವರ ತಂದೆಗೆ ಹೋಗಿ ಕೇಳಿದರೆ ಅವನಿಗೆ ತಂದು ಕೊಡುವ ಅರ್ಹತೆ ಇಲ್ಲದಿದ್ದರೆ ಅವನು ತುಂಬಾ ನೊಂದುಕೊಳ್ಳುತ್ತಾನೆ ಅಂತ ಹೇಳುತ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಆಹಾರ ಪದಾರ್ಥಗಳನ್ನು ಮಾಡಿದರೆ ಸ್ವಲ್ಪ ಹೆಚ್ಚಾಗಿ ಮಾಡಿರಿ, ಅದು ನಿಮ್ಮ ನೆರೆಯವರಿಗೆ ಹಂಚಿ ತಿನ್ನಿರಿ ಅಂತ ಹೇಳುತ್ತಾರೆ. ನಿನ್ನ ನೆರೆಯವರು ಹಸಿದಿದ್ದಾಗ ನೀನು ಹೊಟ್ಟೆ ತಿಂದು ಮಲಗಿದರೆ ಖಂಡಿತವಾಗಿ ನೀನು ಮುಸ್ಲಿಮನಲ್ಲ ಅಂತ ಹೇಳುತ್ತಾರೆ. ಆದ್ದರಿಂದ ನೀವು ಏನೇ ಒಂದು ಆಹಾರ ಪದಾರ್ಥಗಳನ್ನು ಮಾಡಿದರೆ ಅದು ಜನರೊಂದಿಗೆ ಹಂಚುತ್ತಿದ್ದೀರಿ ಅಂತ ಹೇಳುತ್ತಾರೆ. ಹಾಗೆ ಮುಂದುವರಿಯುತ್ತಾ ಪ್ರವಾದಿಯವರ ಬಳಿ ಒಬ್ಬ ವ್ಯಕ್ತಿ ಬರುತ್ತಾನೆ, ಬಂದು ಕೇಳುತ್ತಾನೆ, ಓ ಪ್ರವಾದಿಯವರೇ, ನನ್ನ ಮಗು ಕಾಣುತ್ತಾ ಇಲ್ಲ, ನನ್ನ ಮಗು ಕಾಣೆಯಾಗಿದೆ ಅಂತ ಹೇಳುತ್ತಾರೆ. ಅದನ್ನು ಕೇಳಿದ ಒಬ್ಬ ವ್ಯಕ್ತಿ ಹೇಳುತ್ತಾರೆ, ನಿಮ್ಮ ಮಗುವನ್ನು ನಾನು ಒಂದು 4 ಜನರ ಮಕ್ಕಳ ಜೊತೆಗೆ ಆಡಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳುತ್ತಾರೆ. ಅದನ್ನು ಕೇಳಿದ ಆ ವ್ಯಕ್ತಿ ಓಡತೊಡಗುತ್ತಾರೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವ್ಯಕ್ತಿಯನ್ನು ನಿಲ್ಲಿಸಿ ಹೇಳುತ್ತಾರೆ, ಆ ಮಗುವನ್ನು ನೀನು ಹೋಗಿ ನನ್ನ ಮಗನೇ ಅಂತ ಕೂಗಬೇಡ, ಆ ಮಗನ ಹೆಸರು ಇಟ್ಟಿ ಕರಿ ಅಂತ ಹೇಳುತ್ತಾರೆ. ಏಕೆಂದರೆ ನೀನು ಆ ಮಗುವನ್ನು ಮಗು ಅಂತ ಕರೀತಾರೆ, ಅಲ್ಲಿ ಯಾವುದಾದರೂ ಒಂದು ಅನಾಥ ಮಗು ಇದ್ದರೆ ಅದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳುತ್ತಾರೆ. ಆದ್ದರಿಂದ ನೀವು ಅನಾಥ ಮಕ್ಕಳ ಮುಂದೆ ನಿಮ್ಮ ಸ್ವಂತ ಮಕ್ಕಳನ್ನು ಮುದ್ದಾಡಬೇಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಏಕದೇವತೆತ್ವ ಆದ ಮೇಲೆ ಪ್ರವಾದಿತ್ವ ಹಾಗೂ ಪರಲೋಕ ಅಂತ ಇದೆ. ಆ ಪರಲೋಕದ ಬಗ್ಗೆ ಹೇಳಲಾಗಿದೆ. ಅದೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಲೋಕದ ಬಗ್ಗೆ ಹೇಳುತ್ತಾರೆ, ಈ ಪರಲೋಕದ ಬಗ್ಗೆ ನೀವು ಈ ಭೂಲೋಕದಲ್ಲಿ ತಯಾರಿ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ. ಏಕೆಂದರೆ ಪವಿತ್ರ ಕುರಾನಿನಲ್ಲಿ ಎಲ್ಲರೂ ಹೇಳುತ್ತಾನೆ, ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವ್ರತವನ್ನು ತೊರೆಯುವ ಸಮಯ ಆಗಿದೆ. 6:39. ಎಲ್ಲರೂ ವ್ರತವನ್ನು ತೊರೆಯಬೇಕಾಗಿ ವಿನಂತಿ. ಬಿಸ್ಮಿಲ್ಲಾ. مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. ಕಾರ್ಯಕ್ರಮದ ಕುರಿತು ಈ ನಮ್ಮ ಒಂದು ಸಮಾಜದಲ್ಲಿ ಈ ಥರದ ಒಂದು ಕಲುಷಿತ ವಾತಾವರಣದಲ್ಲಿ ಈ ಥರದ ಒಂದು ವೇದಿಕೆಗಳು ಸಜ್ಜಾಗ್ತಾ ಇರೋದು ಏನು ಅನಿಸ್ತಾ ಇದೆ ಸರ್ ನಿಮಗೆ? ಇವತ್ತು ನಡೆದಂತಹ ಈ ಇಫ್ತಾರ್ ಊಟ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಪಟ್ಟಣಗಳಲ್ಲಿ ಮಾದರಿ ಕೂಟಗಳಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಹಾಗೆ ಇಲ್ಲಿರುವಂತಹ ಎಲ್ಲ ಇಸ್ಲಾಂ ಬಾಂಧವರಿಗೆ, ನೆರೆದಿರುವಂತಹ ಎಲ್ಲ ಸಹೋದರರಿಗೆ ಹೇಳುವಂಥದ್ದು ಇಷ್ಟೇ: ಮನುಷ್ಯ ಜನ್ಮವನ್ನು ಎತ್ತಿ ಬಂದಂತಹ ನಾವು ಮತ್ತೊಮ್ಮೆ ಮನುಷ್ಯ ಜನ್ಮದಲ್ಲಿ ನಾವು ಹುಡ್ತೀವೇ ಇಲ್ಲೋ ಗೊತ್ತಿಲ್ಲ. ಆದರೆ ಹುಟ್ಟಿದಂತಹ ಈ ಒಂದು ಜನ್ಮದಲ್ಲಿ ನಾವೆಲ್ಲರೂ ಕೂಡ ಸಹೋದರತೆಯ ಬೀಜವನ್ನು ನಾವು ಬಿತ್ತೋಣ. ಎಲ್ಲರೂ ಕೂಡ ಸಾಮೂಹಿಕವಾಗಿ, ಸಾಮಾಜಿಕವಾಗಿ ವಿಶ್ವದ ಸಹೋದರತೆಯ ಭಾವವನ್ನು ನಾವೆಲ್ಲರೂ ಕೂಡ ತಾಳಿದರೆ ನಿಜಕ್ಕೂ ಕೂಡ ಇಂತಹ ಇಫ್ತಾರ್ ಕೂಟಗಳನ್ನು ಆಯೋಜನೆಯನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈ ಸಮಯದಲ್ಲಿ ಈ ಒಂದು ವಾತಾವರಣದಲ್ಲಿ ಏನಾದ್ರು ಒಂದು ಲೋಪ ಕಾಣಿಸ್ತಾ ಇದೆಯಾ ನಿಮಗೆ? ನೀವು ನಮಗೆ ಒಂದು ತಿದ್ದುಪಡಿ ಹೇಳುವಂಥ ಒಂದು ಏನಾದ್ರು ಮಾತು ಕಾಣಿಸ್ತಾ ಇದೆ ನಿಮಗೆ? ಸಹಜವಾಗಿ ಪ್ರತಿಯೊಂದು ಧರ್ಮಗಳಿಗೂ ಅದರದ್ದೇ ಆದಂತಹ ಆ ಧರ್ಮಗಳಲ್ಲಿ ಆಚರಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹಿಂದೂ ಧರ್ಮದಲ್ಲಿರುವಂತಹ ನಾವು ಆಚರಣೆಗಳನ್ನು ನಾವು ನೋಡೋದಾದರೆ, ನಾವು ಕೂಡ ಸಲ್ಲಿಸಿದಂತಹ ಪೂಜೆ ಆ ಭಗವಂತನಿಗೆ
ಹೇಗೆ ಸಲ್ತದೆಯೋ ಹಾಗೆ ಈ ಒಂದು ಇಸ್ಲಾಂ ಧರ್ಮದಲ್ಲಿ ಆಚರಿಸಿದಂತಹ ನಿಮ್ಮ ಪ್ರಾರ್ಥನೆಯೂ ಕೂಡ ಆ ಭಗವಂತನಿಗೆ ಸಲ್ತದೆ. ಬಹುಶಃ ನಾವು ಮಾಡುವಂತಹ ವಿಧಾನಗಳು ಬೇರೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂತಹ ನಾವು ವ್ಯತ್ಯಾಸಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸರ್, ಕೊನೆಯದಾಗಿ ಆಡಳಿತ ಮಂಡಳಿ ಅವರಿಗೆ ಏನಾದ್ರು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರೆ? ಈ ಥರದ ಒಂದು ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ಪದೇ ಪದೇ ನಡೆಸ್ಕೊಳ್ಳಿ ಅಂತೇಳಿ. ನಾನು ತೆಗ್ಗಿನ ಮಠಕ್ಕೆ ಗುರುತ್ವವನ್ನು ಪಡೆದ 9 ವರ್ಷಗಳ ತರುವಾಯ ಈ ಇಸ್ರಾ ಮಸೀದಿಯವರು ಈ ಇಫ್ತಾರ್ ಕೂಟಕ್ಕೆ ಅಧ್ಯಕ್ಷರನ್ನೇ ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಾಗ ನಾನು ಹಿಂದೂ ಮುಂದೆ ನೋಡದೆ ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ ಎನ್ನುವಂತಹ ಮಾತುಗಳನ್ನು ನಾನು ಆ ಸಮಿತಿಯವರಿಗೆ ನಾನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಂದಿಗೆ 4 ಮಾತುಗಳನ್ನು ಹಂಚಿಕೊಂಡಾಗ ನನಗೂ ಕೂಡ ಇಲ್ಲಿ ಅತ್ಯಂತ ಸಂತೋಷ ಉಂಟಾಗಿದೆ. ಈ ನಡೆಯುವಂತಹ ಇಫ್ತಾರ್ ಕೂಟಗಳು ಕೇವಲ ಒಂದು ನಗರಕ್ಕೆ, ಒಂದು ಸೀಮಿತ ವ್ಯಾಪ್ತಿಗೆ ಇದು ಮೀಸಲಾಗಿರದೆ ಆ ಹಳ್ಳಿಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಪಾಲಿಟನ್ ಸಿಟಿಗಳಲ್ಲಿ ಇಂತಹ ಇಫ್ತಾರ್ ಕೂಟಗಳನ್ನು ಆಯೋಜನೆಯನ್ನು ಮಾಡಿದರೆ ನಿಜಕ್ಕೂ ಕೂಡ ನಾವು ಸಹೋದರತೆಯನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಸರ್, ಕೊನೆಯದಾಗಿ ಆಡಳಿತ ಮಂಡಳಿಯ ಪರವಾಗಿ ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನ ಹತ್ರ ಕೃತಜ್ಞತೆಗಳು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳ ಸಂತೋಷ ಆಗ್ತದೆ. ಭಾಳ ಹಿಂದೂ ಮುಸ್ಲಿಮರ ಬಾಂಧವ್ಯ ಇನ್ನು ಮುಂದೆ ಒಳ್ಳೆಯದಾಗಲಿ, ಯಾವ ರೀತಿಯೂ ಗಲಭೆಗಳು ಆಗದಂತೆ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಕ್ಕಂಥ ಸ್ವಾಮೀಜಿಗಳು ಮತ್ತು ನಿಮ್ಮ ಈ ನಮಾಜ್ಗಳು ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ನಾವು ಸಹಿತ ಅದನ್ನು ಭಾಗವಹಿಸ್ಬೇಕು ಅನ್ನೋವಷ್ಟು ಚೆನ್ನಾಗಾಯಿತು ಅಂತ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಇಫ್ತಾರ್ ಕೂಟಕ್ಕೆ ಭೇಟಿ ಕೊಟ್ಟಿದ್ರೆ? ಬಂದಿದ್ದೆ, ನಾನು ಭೇಟಿ ಕೊಟ್ಟಿದ್ದೆ, ಕೇಳಿದ್ದೆನು ಚೆನ್ನಾಗಿ ಕೇಳಿದ್ದೆ. ಬಟ್ ಇವಾಗ ನಾನು ಆಶಯಕ್ಕೆ ಬಂದಿದ್ದೆ. ನೀವೇನು ಹೇಳಿ? ಹರಪನಹಳ್ಳಿಯ ನಗರದಲ್ಲಿರುವಂಥ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯ ಬಾಂಧವರಿಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿ, ಪ್ರತಿ ವರ್ಷವೂ ಕೂಡ ಇದೇ ರೀತಿ ನಾವೊಂದು ಸೌಹಾರ್ದ ವೇದಿಕೆಯನ್ನು ನಿರ್ಮಾಣ ಆಗಲಿ ಅಂಥೇಳಿ ಆಶಿಸ್ತಾ, ಈ ಪ್ರತಿ ವರ್ಷವೂ ಕೂಡ ಹಿಂದೂ ಮತ್ತು ಮುಸ್ಲಿಮರು ಎಲ್ಲರೂ ಕೂಡ ಒಂದು ಸಹೋದರರು, ಒಂದೇ ತಾಯಿಯ ಮಕ್ಕಳ ಥರ ನಾವು ಬೆಳೀಬೇಕು. ನಮ್ಮ ಹರಪನಹಳ್ಳಿ ಯಾವತ್ತೂ ಶಾಂತಿ ಪ್ರಿಯ ನಗರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಗವಂತ ಹಿಂಗೆ ನಡೆಸ್ಕೊಳ್ಳಿ ಅಂತೇಳಿ ನಾನು ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಮಸೂದಿ ಒಳಗಡೆ ನನಗೆ ಗೊತ್ತಿರೋ ಹಾಗೆ ಇವತ್ತು ಹರಪನಹಳ್ಳಿ ಇತಿಹಾಸದಲ್ಲೇ ಒಬ್ಬ ಮಸೂದಿಗೆ ಸ್ವಾಮೀಜಿಗಳನ್ನ ಕರೆಸಿ ಇಂಥ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನು ಮಾಡಿದ್ದು ನೋಡಿದರೆ ಇದು ಇತಿಹಾಸದಲ್ಲೇ ಫಸ್ಟು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಇದೇ ರೀತಿ ಮುಂದಿನದಲ್ಲಿ ನೀವೆಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದಿರಾಗಿ ಪ್ರೀತಿ ವಿಶ್ವಾಸದಿಂದ ಬಾಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಕರೆಸಿ ಇಂಥ ಒಂದು ಇಫ್ತಾರ್ ಕೂಟದಲ್ಲೇ ಭಾಗವಹಿಸಿ ಕೋಮು ಸೌಹಾರ್ದತೆಯಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಾಜದ ಮುಸ್ಲಿಂ ಸಮಾಜದ ಎಲ್ಲ ಗುರು ಹಿರಿಯರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಸರ್, ಇದೇ ಥರ ಈ ಥರದ ವೇದಿಕೆಗಳಿಂದ ಒಂದು ಸಹೋದರತ್ವ ಬೆಳೆಸಲಿಕ್ಕೆ ನಮ್ಮ ಸಮಾಜದಲ್ಲಿ ಕಾರಣವಾಗ್ತದೆ. ಇದೇ ಕಾರ್ಯಕ್ರಮಗಳನ್ನು ಈಗ ಏನು ಮಾಡ್ತಾ ಇದ್ದಾವಲ್ಲ, ಕಂಪಲ್ಸರಿ ಎಲ್ಲ ಮಸೂತಾಗೂ ಕರೆದು ಕೂಡಿಸಿ ಈ ಥರ ಕಾರ್ಯಕ್ರಮಗಳನ್ನು ಮಾಡಿದರೆ ಮುಂದೆ ಬಾಂಧವ ಹೆಚ್ಚತೈತಿ, ಬಾಂಧವ ನಡ್ಕೊಂಡು ಹೋಗ್ತೈತಿ. ಎಲ್ಲ ಅಣ್ಣ ತಮ್ಮಗಳಾಗಿ ಎಲ್ಲ ಒಂದೇ ಇದರಲ್ಲಿ ನಡ್ಕೊಂಡು ಹೋಗ್ತೇವೆ ಅಂತ ನನ್ನ ಅನಿಸಿಕೆ. ಸರ್, ಈ ಥರದ ಒಂದು ಕಾರ್ಯಕ್ರಮಗಳಿಂದ ನಮ್ಮ ಸಮಾಜದಲ್ಲಿರುವಂಥ ಒಂದು ಕಲುಷಿತ ವಾತಾವರಣ ದೂರವಾಗ್ಬೋದಾ ಸರ್? ಖಂಡಿತ. ಇಂಥ ಒಂದು ಸೌಹಾರ್ದಿತ ಕೂಟವನ್ನು ಏರ್ಪಡಿಸುವುದರಿಂದ ಸಾಮೂಹಿಕವಾಗಿ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆಯ ಸಾರಾಂಶವನ್ನು ಮನುಷ್ಯನಲ್ಲಿ ಒಂದು ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ, ಶಾಂತಿ ಅಹಿಂಸೆ ಇವನ್ನು ದೂರ ಮಾಡಲಿಕ್ಕೆ ಒಂದು ಸುಸಂದರ್ಭ ಅಂತ ಹೇಳಿ ಇವತ್ತು ಈ ಒಂದು ಮಸೀದಿಯಲ್ಲಿ ಸ್ವಾಮೀಜಿಗಳನ್ನು ಕರೆಸಿ, ಅನೇಕ ಗಣ್ಯರನ್ನು ಕರೆಸಿ ಇಫ್ತಾರ್ ಕೂಟ ಏರ್ಪಡಿಸಿದಂಥ ಒಂದು ಸಂದರ್ಭಕ್ಕೆ ತಮ್ಮೆಲ್ಲರಿಗೂ ಸಂತೋಷ. ಇಂಥ ಅನೇಕ ಇದನ್ನು ಕೂಟಗಳನ್ನು ರಚಿಸುವುದರಿಂದ ಮನುಷ್ಯನಲ್ಲಿ ಮತ್ತು ಸಮಾಜದಲ್ಲಿ ಸೌಹಾರ್ದಿತ ಭಾವನೆ ಹುಟ್ಟುತ್ತೈತೆ ಅಂತ ಹೇಳಿ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೇವೆ. ಸರ್, ಇದೇ ಥರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ, ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ನೀವೇನಾದ್ರು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ಪವಿತ್ರ ರಂಜಾನ್ ತಿಂಗಳಲ್ಲಿ ಈ ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ಏರ್ಪಡಿಸಿ ಇವತ್ತು ಒಂದು ಇಡೀ
ರಾಜ್ಯಕ್ಕೆ ಇರ್ಬೋದು ಅಥವಾ ಈ ತಾಲೂಕಿಗೆ ಇರ್ಬೋದು, ದೇಶಕ್ಕಾಗಿರಲಿ ಒಂದು ಸಂದೇಶ ಹೋಗ್ತಾ ಇದೆ ಇವತ್ತು. ಏನಪ್ಪ ಅಂತ ಹೇಳಿದರೆ, ಇವತ್ತು ಸುಮಾರು 9 ವರ್ಷಗಳ ಕಾಲ ನಾನು ಇಲ್ಲಿ ಸ್ವಾಮೀಜಿಯಾಗಿ ತೆಗ್ಗಿನ ಮಠಕ್ಕೆ ಬಂದಿದ್ದೆ. ಆದರೆ ಯಾವತ್ತೂ ಕೂಡ ನಾನು ಮಸೀದಿಗೆ ಬಂದು ಎಲ್ಲಿಯೂ ಕೂಡ ಭಾಗವಹಿಸಿರಲಿಲ್ಲ. ಇದೇ ನನ್ನ ಪ್ರಥಮ ಒಂದು ಇದು ಅಂತೇಳಿ ಏನು ವರ ಸಿದ್ಧಜಾತ ಸ್ವಾಮಿಗಳು ಇವತ್ತು ಒಂದು ಮಾತನ್ನು ತಮ್ಮ ಅನಿಸಿಕೆಗಳಲ್ಲಿ ತಿಳಿಸಿಪಡಿಸಿದರು. ಆದರೆ ಇವತ್ತು ಅಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಈ ಎಲ್ಲ ಆಯೋಜಕರಿಗೂ ನಾನು ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮತ್ತು ಇದು ಸೌಹಾರ್ದತೆಯನ್ನು ಸಾರುವಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೆದಲ್ಲಿ ಇವತ್ತಿನ ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದು ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ ಆಗಿದೆ. ಇಂಥ ಒಂದು ಕಾರ್ಯಕ್ರಮಗಳು ನಾವೇನು ನುಡಿತೇವೋ ಅದರಂತೆ ನಾವು ನಡ್ಕೊಂಡಾಗ ಮುಂದಿನ ಪೀಳಿಗೆಗೆ ಇದು ಒಂದು ಆದರ್ಶವಾಗಿ ಹೋಗುತ್ತೆ ಈ ಸಂದೇಶ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಹೆಚ್ಚು ಆಯೋಜನೆ ಮಾಡಿ ಒಂದು ಶಾಂತಿಯುತ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಭಾಳ ಉಪಯುಕ್ತವಾಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ತಮಗೆಲ್ಲರಿಗೂ ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ಕೊನೆಯದಾಗಿ ನಾನು ಒಂದು ಪ್ರಜ್ಞಾವಂತ ಮುಸ್ಲಿಂ ಆಗಿ ನಾನು ಒಂದು ಈ ವಿಡಿಯೋ ಮುಖಾಂತರ ನಾನು ಸಂದೇಶ ನಾನು ಕೂಡ ಕೊಡ್ಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಸಹೋದರರು, ನಾವು ಎಲ್ಲರೂ ಒಂದಾಗಿ ಬಾಳೋಣ. ಒಂದು ಸಹೋದರತ್ವವನ್ನು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಒಂದು ಮುಖಾಂತರವನ್ನು ಕೊಡೋಣ ಅಂತ ಹೇಳ್ತಾ, ಆ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತಾ, ಸೃಷ್ಟಿಗಳನ್ನು ಅಲ್ಲ ಅಂತ ಹೇಳ್ತಾ ಈ ಒಂದು ನಿಮ್ಮ ಆಗಮನಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ ನಿಮ್ಮನ್ನು ವಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಮುಂದೆ ಇವಾಗ ಹಾಲೇಶ್ ವಕೀಲರು ಕೂಡ ಜೊತೆಗಿದ್ದಾರೆ. ಬನ್ನಿ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಕೇಳೋಣ. ಸರ್, ಈ ಒಂದು ಕಾರ್ಯಕ್ರಮದ ಕುರಿತು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಪ್ರಥಮ ಬಾರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮುಸ್ಲಿಂ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಭಾಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಇಫ್ತಿಯಾರ್ ಕೂಟಕ್ಕೆ ಎಲ್ಲ ಸಮುದಾಯದವರನ್ನು ಮತ್ತು ಸಮಾಜದ ಗುರುಗಳನ್ನು, ಹಿಂದೂಗಳನ್ನು ಮತ್ತು ಮುಸ್ಲಿಂ ಅಂತ ಭೇದ ಭಾವ ಇಲ್ಲದೆ ಎಲ್ಲರನ್ನು ಆಹ್ವಾನಿಸಿ ಇಲ್ಲಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಒಬ್ಬನೇ ಸೃಷ್ಟಿಕರ್ತನನ್ನು ಧ್ಯಾನ ಮಾಡಬೇಕಂತ ಮಾಹಿತಿಯನ್ನು ಸಾರ್ವಜನಿಕರಿಗೆ ಹಂಚಿಕೊಟ್ಟಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ನಾನು ಧನ್ಯವಾದನೆ ಹೇಳಿ, ಈ ರೀತಿ ಎಲ್ಲ ರೀತಿ ಏನು ಈ ಮಸೀದಿಯಲ್ಲಿ ನಡೀತಲ್ಲ ಇದು ನಮ್ಮೋಣಿ. ಅದೇ ರೀತಿ ಎಲ್ಲ ಕಡೆಯೂ ಈ ಮೆಸೇಜ್ ಹೋಗ್ತಕ್ಕಂಥದ್ದು ಎಲ್ಲರೂ ನಾವು ಒಗ್ಗಟ್ಟು, ನಾವೆಲ್ಲ ಒಂದೇ, ಭೇದ ಭಾವ ಬೇಡ, ನಾವೆಲ್ಲರೂ ಪರಮಾತ್ಮ ಭಗವಂತನ ಭಕ್ತರು ಅಂತಕ್ಕಂಥದ್ದು ಮಾಹಿತಿಯನ್ನು ನೀಡಲಿಕ್ಕೆ ಎಲ್ಲರೂ ಸಹಕರಿಸ್ಬೇಕು ಅಂತ ಮನವಿ ಮಾಡಿಕೊಂಡು ಇಲ್ಲಿಗೆಲ್ಲರೂ ಸಹಕರಿಸಿ ಕರೆದು ನನಗೆ ಗೌರವ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದ ನೀಡಲಿಕ್ಕೆ ಇಷ್ಟಪಡ್ತಾರೆ. ಸರ್, ಈ ಥರದ ವೇದಿಕೆಗಳು ನಮ್ಮ ಸಮಾಜಕ್ಕೆ ಯಾವ ಥರ ಒಂದು ಕೊಡುಗೆಯನ್ನು ಕೊಡುತ್ತೆ ಸರ್? ನಮ್ಮ ಸಹ ಬಾಳ್ವೆಗೆ ತೊಗೊಂಡ್ಬಿಟ್ಟು ಪರಸ್ಪರ ಪ್ರೀತಿ ಸಾರಲಿಕ್ಕೋಸ್ಕರ ಆಗಲಿ ಏನು ಹೇಳಿಕ್ಕೆ ಬಯಸ್ತಾರೆ? ಇದು ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಬಾಂಧವರು ಮನುಷ್ಯರು, ಇದು ಮಾನವ ಕುಲ. ಜಾತಿ ಮೇಲೆ ವೈಷಮ್ಯಗಳು ಬೇಡ, ಎಲ್ಲರೂ ಒಗ್ಗಟ್ಟಿನಿಂದ ನಾವು ಭೂಮಿ ಮೇಲೆ ಹುಟ್ಟಿದ ತಕ್ಷಣ ಭಗವಂತನ ಭಕ್ತರು ನಾವು. ಹಿಂದೂಗಳು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲರೂ ದೇವರೇ ಭಗವಂತನ ಭಕ್ತರು. ಭಗವಂತನೇ ಪ್ರಾರ್ಥನೆ ಮಾಡಿರಿ, ಎಲ್ಲರೂ ಒಗ್ಗಟ್ಟಾಗಿ ಜೀವಿಸಿರಿ ಅಂತಕ್ಕಂಥ ಒಂದು ಸಂದೇಶವನ್ನು ಇಂತಹ ಸಭೆಗಳು ನೀಡ್ತವೆ. ಕೊನೆಯದಾಗಿ ಆಡಳಿತ ಮಂಡಳಿಯವರು ಏನಾದ್ರು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರ ಸರ್? ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವ್ರು ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ಪಟ್ಟಣದಲ್ಲೆಲ್ಲ ಎಲ್ಲ ಕಡೆಯಲ್ಲಿ ಇದು ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ನಡೆಯೋದು ಸೂಕ್ತ. ಸರ್, ಕೊನೆಯದಾಗಿ ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನು ಕೃತಜ್ಞತೆ ಸಲ್ಲಿಸ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್. ನಾವು ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ನಾವೆಲ್ಲರೂ ಸಹೋದರರಂತೆ ಬಾಳಬೇಕು. ಸಹ ಬಾಳ್ವೆತೆಗೋಸ್ಕರ ನಾವು ನಮ್ಮ ಜೀವನವನ್ನು ತ್ಯಾಗವನ್ನು ಮಾಡಬೇಕು. ಅದೇ ಥರ ನಾವು ಎಂದಿಗೂ ನೈಜ ಸೃಷ್ಟಿಕರ್ತನನ್ನು ಆರಾಧಿಸಬೇಕು ಹೊರತು ಸೃಷ್ಟಿಗಳನ್ನಲ್ಲ ಅಂತ ಹೇಳ್ತಾ ನಿಮ್ಮನ್ನು ಈ ಒಂದು ಕಾರ್ಯಕ್ರಮದಿಂದ ವಂದನೆಗಳನ್ನು ಹೇಳ್ತಾ ಇದು ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ವೀಕ್ಷಕರೇ, AISF ಸ್ಟೇಟ್ ಸೆಕ್ರೆಟರಿ ಆದಂತಹ ಗಣ್ಯರು ಕೂಡ ನಮ್ಮ ಮುಂದೆ ಇದ್ದಾರೆ. ಬನ್ನಿ ಅವರೊಡನೆ ಕೂಡ ಎರಡು ಮಾತನ್ನು ಕೇಳೋಣ ಈ ಒಂದು ಕಾರ್ಯಕ್ರಮದ ಕುರಿತು. ಈ ಒಂದು ಕಾರ್ಯಕ್ರಮ ಇವರ ಮೇಲೆ ಯಾವ ಥರ ಪ್ರಭಾವವನ್ನು ಬೀರಿದೆ ಅಂತ ಕೇಳೋಣ. ಬನ್ನಿ ಸರ್, ಈ ಒಂದು ಕಾರ್ಯಕ್ರಮ ಕುರಿತು ನೀವೇನು ಹೇಳಲಿಕ್ಕೆ ಬಯಸ್ತೀರಾ?
ಸರ್, ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಿದ್ದಂಗೆ ಪ್ರಚಲಿತವಾಗಿ ಯುವಕರು ದಾರಿ ತಪ್ಪುವಂಥ ಸಂದೇಶಗಳು ಇಲ್ಲಿ ಬರ್ತಾ ಇದೆ. ಆದರೆ ಇವತ್ತೊಂದು ದಿನ ಹರಪನಹಳ್ಳಿಯಲ್ಲೇ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಇದು ಒಂದು ಒಳ್ಳೆ ಸಂದೇಶ ರವಾನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಯಾಕಂದರೆ ನಮ್ಮಲ್ಲೇ ಧರ್ಮಗಳ ಮಧ್ಯೆ ಜಗಳ ಬಿಡುತ್ತಂಥ ಒಂದು ಷಡ್ಯಂತ್ರಗಳು ನಡೀತವೆ. ಅದರಲ್ಲೂ ಕೂಡ ಮೊಟ್ಟ ಮೊದಲದಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ. ಮೊದಲನೇದಾಗಿ ಮತ್ತೊಂದು ನನ್ನ ಕಡೆಯಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತೇವೆ. ಸರ್, ಈ ಥರದ ಒಂದು ಕಾರ್ಯಕ್ರಮಗಳು ನಮ್ಮ ಈ ಥರದ ಒಂದು ಕಲುಷಿತ ವಾತಾವರಣಕ್ಕೆ ಬೇಕಾ ಸರ್? ಖಂಡಿತವಾಗ್ಲೂ ಬಹಳ ಅಗತ್ಯವಾದ ಒಂದು ಪ್ರಶ್ನೆ ಕೇಳಿದರೆ, ಖಂಡಿತವಾಗಿ ಇಂಥ ಪ್ರೋಗ್ರಾಮ್ಗಳು ಇಂಥ ಕಾರ್ಯಕ್ರಮಗಳು ಬೇಕು. ಸರ್, ಈ ಹರಪನಹಳ್ಳಿಯಲ್ಲಿ ಮಸೀದ್ ಇದ್ರಾಯಲ್ಲಿ ಇವತ್ತು ನಾವು ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ವಿ. ತಾವು ಭಾನುವಾರ ಶೆಡ್ಯೂಲ್ ಬೇರೆ ಕಡೆ ಎಲ್ಲೋ ಭಾಳ ಇರ್ತಾವೆ, ಅಂಥದ್ರಲ್ಲಿ ನಮ್ಮ ಕರೆಗೆ ಹೂಕಟ್ಟಿ ತಾವು ಈ ಕಾರ್ಯಕ್ರಮಕ್ಕೆ ಬಂದ್ರಿ, ಈ ಕಾರ್ಯಕ್ರಮವನ್ನು ನೋಡಿದ್ರಿ, ಆಲಿಸಿದ್ರಿ. ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ನಿಸ್ತದೆ? ಮೊದಲನೇದಾಗಿ ಈ ರಂಜಾನ ಒಂದು ಪವಿತ್ರ ಮಾಸದಲ್ಲಿ ನಮಗೆ ಜೀವನದಲ್ಲೇ ಮೊದಲನೇದಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಭವವನ್ನು ಕೊಟ್ಟಿದ್ರಿ. ಈ ಅನುಭವವನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾನು ಮೊದಲು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ವಿಶೇಷವಾಗಿ ಯಾಕೆ ಅನಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾರೂ ಕೂಡ ಈ ಥರ ಒಂದು ಸರ್ವಧರ್ಮ ಸಹಿಷ್ಣುತೆಗೋಸ್ಕರ ಮತ್ತು ಸಮಾನತೆಗೋಸ್ಕರ ಈ ಥರ ಒಂದು ಇಫ್ತಿಯಾರ್ ಕೂಟದಲ್ಲಿ ಎಲ್ಲ ಧರ್ಮದವರು ಒಂದಾಗಬೇಕು. ಹಿಂದೂ ಮತ್ತು ವಿಶೇಷವಾಗಿ ಹಿಂದೂ ಮುಸ್ಲಿಂ ಧರ್ಮದವರು ಒಂದು ಕಡೆಗೆ ಸೇರಿ ನಿಮ್ಮ ಧರ್ಮನ ನಾವು ಸರಿಯಾಗಿ ಅರ್ಥಕೊಳ್ಳೋವಂಥದ್ದು, ನಮ್ಮ ಧರ್ಮನ ನೀವು ಸರಿಯಾಗಿ ಅರ್ಥಕೊಳ್ಳೋವಂಥದ್ದು, ಎರಡೂ ಅರ್ಥಗಳು ಭಾಳ ಒಂದು ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದೀರಿ. ಅದು ಇಂಥ ಒಂದು ಸಮಾರಂಭಗಳು ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಆಗಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ವಾಮಿಗಳನ್ನು ಕರೆಸಿದ್ದು ಕೂಡ ಒಬ್ಬ ಸಮಾಜದ ಮುಖಂಡರನ್ನು ಕರೆಸಿದ್ರಿಂದ ಅದ್ರ ಹಿಂದೆಡೆ ಇರ್ತಕ್ಕಂಥ ಎಲ್ಲ ಸಮುದಾಯದ ಇತರೆ ಬಾಂಧವರು ಕೂಡ ನಿಮಗೆ ಹೆಚ್ಚು ಹತ್ತಿರ ಆಗ್ತಾರೆ. ಇದು ಸಮಾಜಕ್ಕೆ ಅತ್ಯಂತ ಅಗತ್ಯ ಇದ್ದಂಥ ಒಂದು ಕಾರ್ಯಕ್ರಮ. ಇದು ಮಾಡಿಕೊಟ್ಟಿದ್ರಿ. ಅದರ ಜೊತೆಯಾಗಿ ನೀವು ಭಾಳ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಸ್ತೋತ್ರಗಳನ್ನು ವಾಕ್ಯಗಳನ್ನು ಹೇಳಿದ್ರಿ. ಅದರ ಅರ್ಥಗಳು ವಿವರಣೆ ಕೊಟ್ರಿ. ಆದಮೇಲೆ ನಮಾಜನ್ನು ಯಾವ ಥರ ನೀವು ಆಚರಣೆ ಮಾಡ್ತೀರಿ, ಅದ್ರ ಪದ್ಧತಿಗಳು ಹೇಗಿರ್ತವೆ, ಇಫ್ತಿಯಾರ್ ಕೂಟ ಅಂದರೆ ಏನು, ಅದು ಇಡೀ ಒಂದು ಇಸ್ಲಾಮಿಕ್ ಧರ್ಮದ ಒಂದು ಸಾರಾಂಶ ಏನು, ಇದ್ರ ಬಗ್ಗೆ ಎಲ್ಲ ಭಾಳ ಅರ್ಥಗರ್ಭಿತವಾಗಿ ಹೇಳಿದ್ರಿ. ಅದನ್ನು ಭಾಳ ಸಂತೋಷ ಆಯಿತು. ಇದರಿಂದ ಒಂದು ಸಮಾಜದಲ್ಲಿ ಶಾಂತಿ ನೆಲೆಸೋದಕ್ಕೆ ಇದು ಒಂದು ಮೆಟ್ಟಿಲು, ಇನ್ನೂ ಹತ್ರ ಬರೋದಕ್ಕೆ ಇನ್ನೂ ದಾರಿ ಆಯಿತು ಈ ಒಂದು ಕಾರ್ಯಕ್ರಮ ಅಂತೇಳಿ ಹೇಳ್ತೀನಿ. ಮತ್ತೊಂದು ಬಾರಿ ತಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ನಡೀಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಆಸೆ ಪಡ್ತೀನಿ. ಧನ್ಯವಾದ.